ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಊರಿಗೆ ಬಂದಿದ್ದೀನಿ, ಮೂಡನಹಳ್ಳಿಗೆ. ಇದು ಬಂದು ನನ್ನ ಗಂಡನ ಮನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಜನ ಈಗ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಲ್ವಾ, ಅವ್ರುಗಳಿಗೆ ಗೊತ್ತಿರಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಸಿಂಚುಗೂ ಈಗ ರಜಾ, ನಾನು ಫ್ರೀಯಾಗಿದ್ದೆ, ಹಾಗಾಗಿ ಒಂದೆರಡು ದಿನ ಕಾಲ ಕಳ್ಕೊಂಡು ಹೋಗೋದಂಗೆ ಆಗುತ್ತೆ, ಅವಳಿಗೂ ಜಾಗ ಚೇಂಜ್ ಆದಂಗೆ ಆಗುತ್ತೆ ಅಂತ ಬಂದಿದ್ದೀವಿ. ಅವಳು ಆಲ್ರೆಡಿ 2 ದಿನ ಆಗಿದ್ದು ಇಲ್ಲಿಗೆ ಬಂದು, ನಾನು ಇವತ್ತು ಬಂದಿದ್ದೀನಿ. ಹಾಗೆ ಇವತ್ತು ಪ್ರೀತಿ ಕೂಡ ಬರ್ತಾರೆ ಮಧ್ಯಾಹ್ನ ಮೇಲೆ, ಅಮ್ಮ ಪ್ರೀತಿ ಅಲ್ಲ, ಅವರು ಇನ್ನು ಸಂಡೇ ಬೆಂಗಳೂರಿಗೆ ಹೋಗ್ತಾರೆ ಅಲ್ವಾ, ಇನ್ನು ಮಗು ಕರ್ಕೊಂಡು. ಅದಕ್ಕೋಸ್ಕರ ಇಲ್ಲಿ ಊರಿನಳ್ಳಿಗೆ ಬಂದು ಹೋಗ್ತೀನಿ, ಅಮ್ಮ ಅಪ್ಪನೆಲ್ಲ ನೋಡ್ಕೊಂಡು ಅಂತ ಅಂದರು. ಅವ್ರು ಮಧ್ಯಾಹ್ನ ಮೇಲೆ ಬರ್ತಾರೆ. ಅವ್ರಿಗೆ ಉಪ್ಸಾರು ಬೇಕಂತೆ. ನಾನು ಪಲಾವು ಬಜ್ಜಿ ಪಾಯಸ ಮಾಡೋಣ ಅಂದ್ಕೊಂಡೆ ಅವ್ರು ಬರೋದಕ್ಕೆ. ಆದರೆ ಅವರು ಹೇಳಿ ಕಳಿಸಿದ್ರು, ಪಲಾವ್ ಮಾತ್ರ ಮಾಡಬೇಡ, ಅಲ್ಲಿ ಸೊಪ್ಪು ಕೇಳಿಸ್ಕೊಬ. ಹಾಗೆ ಊರಿಂದ ಸೊಪ್ಪು ತರಕಾರಿ ಎಲ್ಲ ತಂದಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಹೊಲದ ಸೊಪ್ಪು ತೊಗೊಬನ್ನಿ ಅಮ್ಮ ಅಂತ ಹೇಳಿದೆ. ಅದಕ್ಕೆ ಅಮ್ಮ ಹೊಲ್ತಕ್ಕೆ ಹೋಗಿದ್ದಾರೆ. ಅದನ್ನೆಲ್ಲ ಹಾಕಿ ಉಪ್ಸಾರು ಮುದ್ದೆ ಮಾಡಿ ಪಾಯಸ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಸೀರೆನೂ ಕೂಡ ತಂದೆ ಪ್ರೀತಿಗೆ ಅಂದ್ಬಿಟ್ಟು ಯಾವ ಥರ ತಂದಿದೆ ಅಂತ ತೋರಿಸ್ತೀನಿ. ಕಂಪ್ಲೀಟ್ ವಿಲೇಜ್ ಬ್ಲಾಗ್ಸ್ ಆಗಿರುತ್ತೆ. ಇನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ, ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವತ್ತಿನ ದಿನ ನಮ್ಮ ಮನೇಲಿ, ನಮ್ಮ ಹಳ್ಳಿ ಮನೇಲಿ ನನ್ನ ದಿನ ಹೇಗೆಲ್ಲ ಇರುತ್ತೆ ನೋಡೋಣ. ನಾನೀಗ ಬಂದು 11 ಗಂಟೆ ಆಯಿತು. ಅಕ್ಕಪಕ್ಕದ ಮನೆಯಲ್ಲೆಲ್ಲ ಮಾತಾಡ್ಸ್ಕೊಂಬರಕ್ಕೆ ಹೋಗಿದ್ದೆ. ಅದಕ್ಕೆ ಈಗ ಬ್ಲಾಗ್ ಶುರು ಮಾಡಿದ್ದೀನಿ. ಬನ್ನಿ ಏನೆಲ್ಲ ಮಾಡ್ತೀನಿ ಅಂತ ನೀವು ನೋಡಿವ್ರಂತೆ. ತೋಟಕ್ಕೆಲ್ಲ ಇವತ್ತು ಹೋಗೋಕ್ಕಾಗಲ್ಲ, ದೇವರಾಜು ಡ್ಯೂಟಿಗೆ ಹೋಗ್ತಾರೆ, ನಾಳೆ ಬರ್ತಾರಲ್ಲ, ನಾಳೆ ಹೋಗೋಣ ಅಂದ್ಕೊಂಡಿದ್ದೀವಿ. ನಾನು ನನ್ನ ಮಕ್ಕಳಿದ್ದೀವಿ. ಅಮ್ಮ ಹೊರಗಡೆ ಹೋಗಿದ್ದಾರೆ ಹೊಲ ಸೊಪ್ಪು ಕಿತ್ಕೊಂಬರೋಕ್ಕೆ ಅಂದ್ಬಿಟ್ಟು. ಚೆನ್ನಾಗಿ ಅನಿಸುತ್ತೆ ನನಗಂತೂ ಬಂದರೆ. ಈಗ ಸಿಂಚೂರು ಸ್ವಲ್ಪ ದೊಡ್ಡಳಾಗಿರೋದ್ರಿಂದ ನನಗೆ ಲೋನ್ಲಿ ಫೀಲ್ ಆಗೋಲ್ಲ. ಇಲ್ಲಿಗೆ ಬಂದರೆ ಅವಳ ಜೊತೆ ಟೈಮ್ ಪಾಸ್ ಮಾಡ್ತೀನಿ. ಹಾಗೆ ಪಕ್ಕದ ಮನೇಲಿ ನನಗೆ ರೇಣುಕಾ ಅಂತ ಇದ್ದಾರೆ, ಅವರು ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾರೆ. ಇಲ್ಲಿಗೆ ಬಂದರೆ ಒಂದು ಸ್ವಲ್ಪ ಈಗೇನು ಬೇಜಾರಂತ ಅನಿಸಲ್ಲ, ಆರಾಮಾಗಿರ್ತೀವಿ ಈಗ ಬಂದರೆ. ಮೊದಲೆಲ್ಲ ಬೇಜಾರಾಗೋದು, ಬೋರ್ ಆಗೋದು, ಈಗ ಹಂಗೆ ಅನಿಸಲ್ಲ. ಸಿಂಚುನೇ ಇದ್ದಾಳಲ್ಲ ನನ್ನ ಜೊತೆ. ನೆನ್ನೆ ಹೋಗಿ ತೊಗೊಂಡು ಬಂದೆ ಅವಳಿಗೆ ಸೀರೆ. ಪಾಪು ಬಟ್ಟೆ ತಂದಿದ್ದೀನಿ, ಅಲ್ಲೇ ಕೊಟ್ಟು ಬಂದೆ. ನೋಡಿಕೊಂಡು ಏನಾರ ಪಾಪುಗೆ ಸೈಜ್ ಚಿಕ್ಕ ಆದರೆ ಎಕ್ಸ್ಚೇಂಜ್ ಮಾಡ್ಕೊಂಬ ಅಂತ ಬಿಲ್ಲು ಕೊಟ್ಬಿಟ್ಟು ಈ ಸೀರೆ ತೊಗೊಂಡು ಬಂದಿದ್ದೀನಿ. ಅವಳಿಗೆ ಸೆರಗು ಪರ್ಪಲ್ ಕಲರು ಸೀರೆ. ಅಲ್ಲಿ ಫಿಕ್ಸೆಡ್ ರೇಟ್ ಆ್ಯಕ್ಚುಲಿ 1000 ರುಪೀಸ್. ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತು ಇದು. ನಿಮ್ಗೆ ಇಷ್ಟ ಆಯ್ತಾ? ಹಾಗೆ ಮಧ್ಯಾಹ್ನದ ಊಟಕ್ಕೆ ಅಂದ್ಬಿಟ್ಟು ನೆನ್ನೆದು ಸೊಪ್ಪಿನ ಸಾರು ಇತ್ತು. ಅವರು ಪಾಪ ನೆನ್ನೆ ಸೊಪ್ಪಿನ ಸಾರೇ ಮಾಡಿದ್ದಾರೆ. ಈಗ ಮತ್ತೆ ಅಮ್ಮವ್ರು ಕೇಳಿದ್ರು ಅಂತ ಮತ್ತೆ ಸೊಪ್ಪು ತಂದಿದ್ದೀವಿ. ಹಾಗೆ ಒಡೆಗೆಲ್ಲ ನೆನೆಸಿದ್ದೀನಿ. ಮತ್ತು ಸ್ವಲ್ಪ ಗೆಡ್ಡೆಕೋಸನ್ನ ಹುರ್ಕೋತಾ ಇದ್ವಿ ನೆಂಚ್ಕೊಳ್ಳೋಕ್ಕೆ. ಅದ್ರ ಜೊತೆಗೆ ಬೇಳೆ ಬೇಯಕ್ಕೆ ಹಾಕ್ಬಿಡೋಣ ಅಂತ ಒಲೆ ಕೂಡ ಹಚ್ಚಿ ಪಾತ್ರೆಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಹಾಗೆ ಅಮ್ಮವರು ಒಲೆ ಮೇಲೆ ಮಾಡು ಸಾಂಬಾರು ನಾವು ಊರಿಗೂ ಸ್ವಲ್ಪ ತೊಗೊಂಡೋಗ್ತೀವಿ, ಒಲೆ ಸಾಂಬಾರು ತಿನ್ನಂಗಾಗೈತೆ ಅಂದಿದ್ರು. ಅದಕ್ಕೆ ಸಾಂಬಾರು ಮಾತ್ರ ಒಲೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕೆಂಡಕ್ಕೆ ಹಾಕಿ ಸುಟ್ಕೋತಾ ಇದ್ದೀನಿ. ನನಗೂ ತುಂಬ ಇಷ್ಟ ಆಗುತ್ತೆ ಒಲೆಯಲ್ಲಿ ಮಾಡೋ ಸಾಂಬಾರು ಕೂಡ. ನನಗೆ ಗ್ಯಾಸ್ ಕೂಡ ಹಚ್ಕೊತೀನಿ, ಅಲ್ಲೇ ಅನ್ನ ಮತ್ತು ವಡೆ ಎಲ್ಲ ಅಲ್ಲಿ ಮಾಡ್ಕೊತೀನಿ. ಅಷ್ಟರಲ್ಲಿ ಅಮ್ಮನೂ ಬಂದರು, ಅವರು ಸೊಪ್ಪೆಲ್ಲ ಹೆಚ್ಕೊಡ್ತಿದ್ದಾರೆ. ಹಾಗೆ ಪ್ರೀತಿ ಮತ್ತು ನಮ್ಮ ಅಮ್ಮ ಎಲ್ಲ ಸೇರಿಕೊಂಡು ನಮ್ಮನೆ ಮುಂದ್ಗಡೆನೇ ಕನಕಾಂಬರ ಹೂವು ಬಿಡುತ್ತೆ, ಕಿತ್ಕೊಂಡು ಬಂದಿಟ್ಟಿತ್ತು, ಇಬ್ಬರು ಸೇರ್ಕೊಂಡು ಕಟ್ತಾ ಇದ್ದಾರೆ. ಹಾಗೆ ಎಲ್ಲ ಒಂದೊಂದು ಕೆಲಸ ಮಾಡ್ಕೋತಾ ಇದ್ದೀವಿ. ಏನಾದರೂ ಸೆಲ್ಫ್ ಸರ್ವಿಸ್ ಇಲ್ಲಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ನನಗೆ ಊರಿಗೆ ಬಂದಾಗ ಅಡುಗೆ ತಿಂಡಿ ಎಲ್ಲ ಮಾಡಲಿಕ್ಕೆ. ಇದು ನಮ್ಮ ತಾತ ಛತ್ರಿ, ನಂಬರ್ 1 ಛತ್ರಿ. ಕುಂಜೂಸ್ ತಾತ ಇವರೇ. ಹೇಳು ತಾತ, ನಿನ್ನ ಬಗ್ಗೆ ಒಂಚೂರು ಹೇಳು. ನೋಡಿ ಗೈಸ್, ಫೋನ್ ಬಂತು ಅಂದ ತಕ್ಷಣ ಕೆಲಸ ಮಾಡೋಕ್ಕೆ ಶುರು ಮಾಡ್ತಿರೋದು. ಎಲ್ಲ ಬಿಲ್ಡಪ್ ತೋರಿಸ್ತಾಯ್ತು ಹೇಳದ ನೋಡಿ, ಫುಲ್ ರಾಜನ್ ಥರ ಕಾಲ ಮೇಲೆ ಕಾಲು ಹಾಕೊಂಡು
ಹಾಗೆ ಅನ್ನ ಸಾಂಬಾರು ವಡೆಗೆಲ್ಲ ಕಲಸಿಟ್ಟು ಪಾಯಸಕ್ಕೆಲ್ಲ ಹದ ಮಾಡಿಟ್ಟು ತೋಟದ ಹತ್ರಕ್ಕೆ ಬಂದ್ವಿ. ಯಾಕೆ ಅಂತಂದರೆ ಅಮ್ಮ ಸ್ವಲ್ಪ ಹಲಸಿನಕಾಯಿ ಸೊಪ್ಪೇನೆಲ್ಲ ಬಿಟ್ಟಿದ್ರೆ ಒಂಚೂರು ಕಿತ್ಕೊಂತೀನಿ ಅಂತ ಬಂದಿದ್ದರು. ಹಾಗಾಗಿ ಅಲ್ಲೇ ಸ್ವಲ್ಪ ಸೊಪ್ಪು ಸಿಕ್ತು. ಹಾಗೆ ಹಲಸಿಕಾಯಿನೂ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ವಿ ನಮ್ಮ ಜಮೀನ್ ಹತ್ರ. ಅಲ್ಲಿ ನವಿಲುಗಳಂತೂ ಸಖತ್ ಬಂದಿದ್ವು. ನಾವು ಸೌಂಡು ನಡೆದಾಡೋ ಸೌಂಡ್ಗೆ ಓಡ್ಬಿಟ್ವು. ಹಂಗೇ ತುಂಬ ಇಷ್ಟ ಆಯಿತು ನಂಗೆ ಅದು ನೋಡಲಿಕ್ಕೆ. ಸುಮಾರು ಹೊತ್ತು ನಿಂತ್ಕೊಂಡು ನೋಡಿದ್ವಿ. ಅದಾದಮೇಲೆ ನಮ್ಮ ಹಲಸಿನ ಮರದ ಹತ್ರಕ್ಕೆ ಬಂದ್ವಿ. ಸುಮಾರು ಕಾಯಿ ಬಿಟ್ಟಿತ್ತು, ಅದರಲ್ಲೆಲ್ಲ ಮೇಲ್ಗಡೆ ಇದ್ವು. ನನಗೆ ಎಟ್ಕೋ ಥರ ಒಂದೇ ಒಂದಿತ್ತು, ಅದನ್ನ ಹರಸಾಹಸ ಮಾಡಿ ಕಿತ್ತೆ. ಅಲ್ಲಿಂದ ಬಂದವಳೆ ಅಮ್ಮನ್ನ ಮುದ್ದೆ ಮಾಡೋಕ್ಕೆ ಬಿಟ್ಬಿಟ್ಟು ನಾನಿಲ್ಲಿ ವಡೆ ಬಜ್ಜಿ ಬೇಯಿಸ್ತಾ ಕೂತ್ಕೊಂಡೆ. ಪ್ರೀತಿನೂ ಸ್ವಲ್ಪ ಹೆಲ್ಪ್ ಮಾಡಿದ್ಲು. ನಮ್ಮ ಮನೇಲಿ ಏನಂದರೆ ವಡೆ ಒಂದನ್ನೇ ಮಾಡೋಂಗಿಲ್ಲ, ಇಲ್ಲ ಹಪ್ಳನಾರ ಕರಿಬೇಕು, ಇಲ್ಲಾಂದರೆ ಬಜ್ಜಿನಾರ ಮಾಡಬೇಕು. ಅದೇನೋ ಹಿಂದಿನ ಬಂದಿದೆ ಅಂತ ಆ ರೀತಿ. ಹಾಗಾಗಿ ನಾನು ಚನ್ನರಾಯಪಟ್ಟಣದಲ್ಲಿ ನಂಗೆ ಮಾಡಲ್ಲ, ವಡೆ ಮಾಡಿದ್ರೆ ಬರೀ ಒಂದೇ ವಡೆ ಮಾಡ್ತೀನಿ. ಆದರೆ ನಮ್ಮ ಮೂಡ್ನಳ್ಳಿಗೆ ಹೋದರೆ ಅವ್ರು ಹೇಳ್ದಂಗೆ ಬಜ್ಜಿ ವಡೆ ಎರಡೂ ಮಾಡಬೇಕು. ಫೈನಲಿ ಅನ್ನ ಸಾರು ಪಲ್ಯ ವಡೆ ಪಾಯಸ ರೆಡಿ ಆಯಿತು. ಇನ್ನೇನು ಹೆಚ್ಚಿಗೆ ಏನೂ ಮಾಡೋಕ್ಕೆ ಹೋಗಲಿಲ್ಲ, ಇದು ಮಾಡೋಕ್ಕೆ ಸಾಕಾಗೋಗ್ಬಿಡ್ತು. ಹಾಗೆ ಅವರು ಊಟ ಮಾಡಿ ಎಲ್ಲ ಹೊರಟರು. ನಾನು ಅವ್ರ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ, ಕುಂಕುಮ ಕೊಟ್ಟಿದ್ದೆಲ್ಲ ನನಗೆ ಟೈಮಲ್ಲಿ ತಲೆನೇ ಒಳಿನಿಲ್ಲ. ಅವ್ರನ್ನೆಲ್ಲ ಕಳಿಸಿ ಹೊರಗಡೆ ಕುತ್ಕೊಂಡು ಮಾತಾಡಿದ್ವಿ. ಇದು ನೆಕ್ಸ್ಟ್ ದಿನದ ವ್ಲಾಗು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದು ನಾನು ಪಾತ್ರೆ ಎಲ್ಲ ಹೊರಗಡೆ ಹಾಕೋದಿರುತ್ತೆ. ಹಾಗೆ ಸ್ವಲ್ಪ ಮಿಕ್ಕಿರೋದೆಲ್ಲ ಸಣ್ಣ ಸಣ್ಣ ಪಾತ್ರೆಗಳಿಗೆ ಹಾಕಿ ಈ ಥರ ನಮ್ಮ ಅಡುಗೆ ಮನೇಲಿ ಒಂದು ಒಲೆ ಇದೆ, ಅದ್ರ ಮೇಲೆಗಡೆ ಇಟ್ಬಿಡ್ತೀನಿ. ಆಮೇಲೆಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಮಿಕ್ಕಿರೋ ಅಡುಗೆ ಎಲ್ಲ ಹಿಂಗೆ ಒಲೆ ಮೇಲೆ ಅಡುಗೆ ಮನೇಲಿ ಸಿಂಪಲ್ಲಾಗಿ ಅದ್ರ ಮೇಲೆ ಇಟ್ಬಿಟ್ಟು ಈಗ ತಿಂಡಿ ಮಾಡ್ತೀನಿ. ಉಪ್ಪಿಟ್ಟು ಇವತ್ತು ಬೆಳಗಿನ ತಿಂಡಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೇಲಿ ಬೇಸಿಗೆಲೂ ಅಷ್ಟೇ ಚಳಿಗಾಲದಲ್ಲೂ ಅಷ್ಟೇ ಬೆಳಗ್ಗೆ ಎದ್ದು ಅಂಡೆಗೊರರೆ ಉರಿ ಹಾಕ್ಬಿಡ್ತೀವಿ. ಬಿಸಿ ನೀರಲ್ಲೇ ಕೈಕಾಲು ಮುಖ ಎಲ್ಲ ತೊಳ್ಕೊಳ್ಳೋದು ಎಷ್ಟು ಚಂದ ಅಲ್ವಾ. ನಮ್ಮ ಅಮ್ಮನೂ ಅಂದರೆ ನಮ್ಮ ಅತ್ತೆನೂ ಏನು ಸುಮ್ಮನೆ ಕುತ್ಕೊಳ್ಳಲ್ಲ. ನಾನು ಏನಾದ್ರು ತಿಂಡಿ ಮಾಡ್ತಿದ್ರೆ ಬೆಳಗ್ಗೆ ಹೊತ್ತು ಅವರು ಪಾತ್ರೆ ತೊಳ್ಕೊಡೋದು ಈ ಥರ ಮಾಡಿ ಸಿಂಚು ಒಲೆ ಉರಿ ಹಾಕೋತಾ ಇದ್ರು. ಹಾಗೆ ಉಪ್ಪಿಟ್ಟು ಕೂಡ ರೆಡಿ ಆಯಿತು. ಆಮೇಲೆ ನಮ್ಮ ಮನೆ ಮುಂದೆನೇ ಟ್ಯಾಂಕ್ ಐತೆ, ನೀರು ಹೊತ್ಕೊಂಡು ಬರೋದೇನಿಲ್ಲ, ಅಲ್ಲಿಂದ ಪೈಪ್ ಹಾಕೊಂಡು ಮನೆ ಮುಂದೆ ಬಿಟ್ಕೊತೀವಿ. ಅಲ್ಲಿಂದ ನಮಗೆ ಅಂಡೆಗೆಲ್ಲ ನೀರು ಬೇಕು ಅಂದರೆ ಅಲ್ಲಿ ಮನೆ ಮುಂದೆನೇ ತುಂಬ್ಕೊತೀವಿ. ಅಷ್ಟರಲ್ಲಿ ನಮ್ಮದು ತಿಂಡಿ ಎಲ್ಲ ಆಯಿತು. ತಿಂಡಿ ಎಲ್ಲ ಮಾಡಿ ನಾವು ಶನಿವಾರ ವಾರ ಮಾಡುತ್ತೆ ಅಮ್ಮ, ನಾನು ಎಲ್ಲ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ನಾನೇ ಕಸ ಎಲ್ಲ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡ್ವಿ. ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ತಿಂಡಿ ತಿಂದಿದ್ದ ಪಾತ್ರೆ ಎಲ್ಲ ಇದ್ವು ಅಲ್ವಾ, ಅವನ್ನೆಲ್ಲ ತೊಳ್ಕೊತಾ ಇದ್ದೆ ನಾನು. ಪಾತ್ರೆ ಎಲ್ಲ ತೊಳೆದು ನಾನು ಸ್ನಾನ ಮಾಡ್ಕೊಂಡು ಬಂದೆ. ಇನ್ನು ಅಡುಗೆಗೆ ರೆಡಿ ಮಾಡ್ಕೋಬೇಕು. ಅಡುಗೆ ಅಂದ್ರೆ ಇನ್ನೇನಿಲ್ಲ, ನೆನ್ನೆದೇ ಉಪ್ಸಾರು ಮಿಕ್ಕಿದೆ ಅಲ್ಲ, ಸೊಪ್ಪು ಕಾಳು ಎಲ್ಲ ಮಿಕ್ಕೈತೆ. ಅದಕ್ಕೇ ಮುದ್ದೆ ಅನ್ನ ಮಾಡ್ಕೊಳ್ಳೋದು ಅಷ್ಟೇನೆ. ನಾನು ಹಂಗಾಗಿ ಮುದ್ದೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ. ಅಮ್ಮ ಅಂದರು ಒಲೆ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಲ್ಲ, ಅಲ್ಲೇ ಗ್ಯಾಸ್ ಮೇಲೆ ಮಾಡಿಬಿಡು ಅಂತ ಅಂತು. ಹಾಗಾಗಿ ಕೆಳಗಡೆ ಗ್ಯಾಸ್ ಇಟ್ಕೊಂಡು ಅಡುಗೆ. ನಮ್ಮ ಮನೇಲಿ ಸೆಲ್ಫು ಏನಂದರೆ ಎಲ್ ಶೇಪಲ್ಲಿ ಮಾಡಿಸಿಲ್ಲ, ಅವ್ರಿಗೂ ಐಡಿಯಾ ಇಲ್ಲ, ಹಾಗೆಲ್ಲ ಗ್ಯಾಸ್ ಇರಲಿಲ್ಲ ನನ್ನ ಮದುವೆ ಆದ ಹೊಸದ್ರಲ್ಲಿ. ಈ ಥರ ಮಾಡಿಸ್ಬಿಟ್ಟಿದ್ದು, ಮಧ್ಯದಲ್ಲಿ ಅಡುಗೆ ಎಲ್ಲ ಮಾಡೋಕ್ಕಾಗಲ್ಲ. ಅಡುಗೆ ಎಲ್ಲ ಆದಮೇಲೆ ಮತ್ತೆ ಸ್ವಲ್ಪ ಮೇಲೆ ಎತ್ತಿಡ್ತೀನಿ, ಅಡುಗೆ ಮಾಡುವಾಗ ಕೆಳಗಡೆ ಇಟ್ಕೊತೀನಿ. ಈ ರೀತಿಯಾಗಿ ಮಾಡಿ ನಾವು ಬಜ್ಜಿ ಪಾಯಸ ಎಲ್ಲ ಮಾಡ್ಕೊಂಡು ತಿಂದಿದ್ವಿ ಅಲ್ವಾ, ವಡೆ ಎಲ್ಲನೂ. ದೇವರಾಜು ಇರಲಿಲ್ಲ, ಅದಕ್ಕೋಸ್ಕರ ಅವ್ರು ಇವಾಗ ಮಧ್ಯಾಹ್ನ ಬರ್ತಾರೆ. ಹಾಗಾಗಿ ಸಂಜೆ ಸ್ನ್ಯಾಕ್ಸಿಗೆ ಬಜ್ಜಿ ಮಾಡೋಣ, ಈಗಲೇ ಕಲಸಿಟ್ಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಕಡೆ ಮುದ್ದೆ ಅನ್ನಕ್ಕೆ ಇಟ್ಬಿಟ್ಟು ಈ ಕಡೆ ಬಜ್ಜಿಗೆ ಕುತ್ಕೊಂಡು ಹೆಚ್ಕೋತಾ ಇದ್ದೆ. ಹಾಗೆ ಸಂಜೆ ನಾವು ಸೋಡಾ ಎಲ್ಲ ಬಳಸ್ತಾನೆ ಇರೋದ್ರಿಂದ ಒಂದು 2 ಅವರ್ ಮುಂಚೆನೇ ಕಲಿಸಿದ್ರೆ ನೀಟಾಗಿ ಅಳ್ಕೊಂಡಿರುತ್ತೆ, ಚೆನ್ನಾಗಿ ಬಜ್ಜಿ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ಫಸ್ಟಿಗೆ ಕಲಸಿಟ್ಬಿಡ್ತಾ ಇದ್ದೀನಿ.
ನಾನು ಚಂದ್ರಾಪಟ್ಟಣದಲ್ಲಿದ್ದರೆ ಅಲ್ಲಿ ವಾತಾವರಣಕ್ಕೆ ಹೊಂದ್ಕೊತೀನಿ, ಹಳ್ಳಿಗೆ ಬಂದರೆ ಇಲ್ಲಿ ಹೇಗಿರುತ್ತೋ ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊತೀನಿ. ಏನೇ ಒಂದು ಮಾಡಿದ್ರು ಅಮ್ಮ ಅಪ್ಪನ ಕೇಳದೆ ಮಾಡಲ್ಲ. ಅನ್ನ ಮಾಡುವಾಗಾಗಿರ್ಬೋದು, ಎಷ್ಟು ಅಕ್ಕಿ ಹಾಕೋಣ ಮಾಡೋಣ, ಎಷ್ಟು ನೀರು ಹಾಕಲಿ ಎಲ್ಲ ಕೇಳೇ ಮಾಡೋದು ಬರುತ್ತೆ. ಆದರೂ ಅಭ್ಯಾಸ ಬಲ. ಇಲ್ಲಿಗೆ ಬಂದಾಗ ಅದೇ ಥರ ಹಿಂದೆ ಹೆಂಗಿರ್ತಿದ್ದೆ ಹಂಗೆ ಇರ್ತೀನಿ. ಮುದ್ದೆ ಮಾಡಿ ನಾವು ಎಲ್ಲ ಊಟ ಮಾಡಿ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಸ್ನ್ಯಾಕ್ಸಿಗೆ ಬಜ್ಜಿ ಮಾಡ್ತೀನಿ ಅಂತಿದ್ದೆ ಅಲ್ವಾ, ಹಂಗೆ ಚಪಾತಿ ಹಿಟ್ಟೆಲ್ಲ ಕಲಸಿ ಬೆಂಡೆಕಾಯಿ ಕೂಡ ಹುರಿತಾ ಇದ್ದೀನಿ. ರಾತ್ರಿ ಊಟಕ್ಕೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಟೀ ಮಾಡಿ ಬಜ್ಜಿ ಕರೆದು ಕೊಟ್ಟರೆ ಅವ್ರು ತಿನ್ಕೊಂಡು ಬಿಡ್ತಾರೆ. ಆಮೇಲೆ ನಿಧಾನಕ್ಕೆ ಚಪಾತಿ ಎಲ್ಲ ಒಸಿಬೋದು ಅಂದ್ಬಿಟ್ಟು ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೆ. ಹಾಗೆ ದೇವರಾಜದ ಏನೋ ಒಂದು ಗುಣ ಇಷ್ಟ ಆಗುತ್ತೆ ಊರಿಗೆ ಹೋದರೆ ಅಂದರೆ, ಇಲ್ಲಿ ನಾನು ಒಬ್ಬಳೇ ಇರ್ತೀನಿ ಅಲ್ವಾ, ಬೇಜಾರು ಮಾಡ್ಕೋತೀನಿ ಅಂದ್ಬಿಟ್ಟು ತೋಟದಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದರೆ ಅವ್ರನ್ನೆಲ್ಲೂ ಹೊರಗಡೆ ಹೋಗಲ್ಲ, ನನ್ನ ಜೊತೆಗೆ ಕಾಲ ಕಳೀತಾರೆ. ಅದೊಂದು ಖುಷಿ ಆಗುತ್ತೆ. ಅದು ಚಂದ್ರಪಟ್ಟಣದಲ್ಲಿ ಬಂದರೆ ಏನು ಮಾಡ್ತಾರೆ ಅಂದರೆ ರೂಮಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಆದರೆ ಊರಿಗೆ ಕರ್ಕೊಂಡೋದ್ರೆ ನಮಗೆ ಬೇಜಾರಾಗ್ದಂಗೆ ನೋಡ್ಕೊತಾರೆ. ಸರಿ, ಚಪಾತಿ ಒತ್ತಾ ನಾನು ದೇವರಾಜಿಗೂ ಕೂಡ ಅಲ್ಲೇ ಕೂರಿಸ್ಬಿಟ್ಟು ಹಾಕೊಟ್ಟೆ. ತಿಂತಾ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡ್ರು ನನಗೂ ಟೈಮ್ ಪಾಸ್ ಆಗೋಯಿತು ಚಪಾತಿ ಮಾಡಲಿಕ್ಕೆ. ಹಾಗೆಯೇ ನಾಳೆ ತಿಂಡಿಗೆ ಇಡ್ಲಿಗೆ ಹಾಕಿದ್ದೆ, ಅದನ್ನು ರುಬ್ಬಬೇಕು. ಮತ್ತು ಕಡಲೆಕಾಳು ಬಟಾಣಿ ಎಲ್ಲ ನೆನೆಸಿದ್ದೀನಿ ಗೊಜ್ಜು ಮಾಡಲಿಕ್ಕೆ ಬೆಳಗ್ಗೆ ತಿಂಡಿಗೆ. ಅದಾದಮೇಲೆ ಅಡುಗೆ ಎಲ್ಲ ಆಯ್ತಲ್ವ, ಎಲ್ಲರದು ಊಟ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಜೊತೆಗೆ ನನ್ನ ಮಗಳು ಕೂಡ ಸಾಥ್ ಕೊಡ್ತಾಳೆ ಕೆಲಸಗಳಲ್ಲಿ. ಹಾಗೆ ನಮ್ಮದು ಊಟ ಎಲ್ಲ ಆಗಿ ಒಂದು ಟ್ರಿಪ್ಪು ನಾನು ಕೊಟ್ಟಿಗೆ ಮನೆ ಎಲ್ಲ ತಿರುಗಾಡ್ಕೊಂಡು ಬಂದು ಮಾರನೇ ದಿನ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮತ್ತು ಬೆಳಗ್ಗೆ ಎದ್ದು ದೇವರಾಜು ತೋಟದ ಹತ್ರಕ್ಕೆ ಹೋಗಿದ್ರಲ್ವ, ಅಲ್ಲಿ ತೆಂಗಿನಕಾಯಿ ಹೂವು ಬರುತ್ತಲ್ಲ ಅದನ್ನು ತೊಗೊಂಡು ಬಂದು ಕೊಟ್ಟರು. ನಂಗೆ ತುಂಬ ಇಷ್ಟ ಅಂದ್ಬಿಟ್ಟು ಈ ಸತಿ ತೋಟಕ್ಕೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮನೆಗೆ ಏನು ಬೇಕು ಅದೆಲ್ಲ ಮನೆಗೆ ತಂದು ಕೊಟ್ಟರು. ಅದರಲ್ಲಿ ಜೋಳ ಬೇರೆ ತಂದಿದ್ರು, ಅದನ್ನೆಲ್ಲ ಬಿಡಿಸ್ಕೊಂಡಿದ್ದೆ ಹುರ್ಕೊಂಡು ತಿನ್ನೋಣ ಅಂದ್ಬಿಟ್ಟು. ಅಷ್ಟರಲ್ಲಿ ಅವರು ಪಾಪ ನೀರೆಲ್ಲ ಬಿಟ್ಟು ಬಂದು ಕೂತ್ಕೊಂಡು ಚಿಟ್ಟೆ ನಟಾಡಿಸ್ಕೊಂಡು ಹಂಗೆ ಸಣ್ಣ ಗ್ಯಾಪಲ್ಲಿ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಪ್ಯಾಂಟೆಲ್ಲ ಫುಲ್ ಒದ್ದೆ ಆಗಿಬಿಟ್ಟಿದೆ ಪಾಪ. ನಾನು ಅವ್ರು ಬರೋದ್ರಲ್ಲಿ ಒಂದು 2 ಡಬ್ಬೆ ಇಡ್ಲಿ ಬೇಯಿಸಿ ಎತ್ತಿಟ್ಬಿಟ್ಟಿದೆ. ಯಾಕೆಂದರೆ ಒಂದು ಸಮ ಊಟಕ್ಕೆ ತಿಂಡಿ ಬೇಕು ಅಂತ ನಿಂತ್ಬಿಡ್ತಾರೆ ನಮ್ಮ ಮಾವ ಅವರೆಲ್ಲ. ಅದಕ್ಕೆ ಒಟ್ಟಿಗೆ ಹಾಕ್ಕೊಡ್ಬೇಕು ಅಂದರೆ ಒಂದು ಡಬ್ಬೆ ಬೇಯಿಸಿದ್ರೆ ಆಗಲ್ಲ ಅಂತ ಒಂದು 2 ಡಬ್ಬೆ ಫಸ್ಟೇ ಬೇಯಿಸ್ಬಿಟ್ಟಿದೆ. ಅವ್ರಿಗೆಲ್ಲ ತಿಂಡಿ ಕೊಟ್ಟು ನಾನಿನ್ನ ತಿಂಡಿ ಮಾಡಲಿಕ್ಕೆ ಕೂತ್ಕೊಂಡೆ. ನಾನು ತಿಂಡಿ ತಿಂದ್ಕೊಂಡು ಇನ್ನೊಂದು ಡಬ್ಬೆ ಬೇಯಿಸ್ದೆ. ಮತ್ತೆ ಇನ್ನೂ ತಿಂಡಿ ತಿಂದಿರಲಿಲ್ಲ. ಅವ್ರಿಗೆಲ್ಲ ಬೇಯಿಸಿಟ್ಬಿಟ್ಟು ಇನ್ನು ನಾನು ಊರಿಗೆ ಬರಲಿಕ್ಕೆ ಹೊರಟೆ ಅಲ್ವಾ. ಹಂಗೆ ಕರ್ಬೇವಿನ ಸೊಪ್ಪು ಕಿತ್ಕೊತಾ ಇದ್ದೀನಿ. ಮನೆ ಮುಂದೆನೇ ಇರೋವಂಥ ಕರ್ಬೇವಿನ ಸೊಪ್ಪು. ಆದರೆ ನಮ್ಮ ಮನೆ ಕರ್ಬೇವಿನ ಗಿಡ ಒಂದು ಚೂರು ಚಿಬ್ಲೊಡ್ದಿಲ್ಲ, ಅಷ್ಟು ಘಮಭರಿತವಾಗಿ ಚೆನ್ನಾಗಿದೆ. ಇದಕ್ಕೆ ಕಾರಣ ಏನಂತಂದರೆ ದಿನ ನೀರು ಹಾಕೋದು ಮತ್ತು ಮಜ್ಜಿಗೆ, ಹುಳಿ ಮಜ್ಜಿಗೆ ಎಲ್ಲ ಹಾಕೋದು, ಸ್ಪ್ರೇ ಮಾಡೋದೆಲ್ಲ ಮಾಡುತ್ತಂತೆ ನಮ್ಮಮ್ಮ. ಹಾಗಾಗಿ ಚಿಬ್ಲೊಡ್ದಂಗೆ ನೀಟಾಗಿ ಬಂದಿದೆ. ಅಂದರೆ ವರ್ಷವಿಡೀ ನೀಟಾಗಿರುತ್ತೆ ಕರ್ಬೇವಿನ ಸೊಪ್ಪು. ಇನ್ನು ಊರ ಕಡೆಗೆ ಹೊರಟ್ವಿ ಅಪ್ಪ. ವರ್ಲ್ಡ್ ಕಪ್ ಮನೆಗೆ ಬಂದು ತಲುಪಿದ್ವಿ. 2-3 ದಿನ ಇದ್ದು ಈ ಸತಿ ನನಗೇನು ಬೇಜಾರಂತ ಅನ್ನಿಸ್ತಿಲ್ಲ. ಪ್ರತಿ ಸತಿ ಹೋದ್ರೂ ಅಯ್ಯೋ ಹೆಂಗೆ ಹೋಗ್ತಾರಪ್ಪ ಹೆಂಗಿರ್ತಾರಪ್ಪ ಅನ್ನೋಂಗೆ ಆಗೋದು. ಯಾಕೆಂದರೆ ನಾನು ಒಬ್ಬಳೇ. ಈಗ ಸಿಂಚು ದೊಡ್ಡಳಾಗಿದ್ದಾಳಲ್ಲ, ಅವಳು ನನ್ನ ಜೊತೆ ಒಂಥರ ಫ್ರೆಂಡ್ಲಿ ಆಗಿರೋದ್ರಿಂದ ನನಗೆ ಈ ಸತಿ ಬೋರ್ ಅಂತ ಅನ್ನಿಸ್ತಿಲ್ಲ. ಹಾಗೆ ಪಕ್ಕದ ಮನೇಲೆಲ್ಲ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿದೆ. ಇಷ್ಟು ದಿನ ಎಲ್ಲ ನಾನು ಹೆಂಗೆ ಅಂದರೆ ಯಾರ ಜೊತೆನೂ ಮಾತಾಡೋಂಗಿಲ್ಲ, ಮನೆಯೊಳಗೆ ಇರಬೇಕು, ಆ ಥರ ರೆಸ್ಟ್ರಿಕ್ಷನ್ ನಮ್ಮ ಮನೇಲಿ. ಹಾಗಾಗಿ ನನಗೆ ಹೋಗೋಕ್ಕೆ ಇಷ್ಟ ಆಗ್ತಿತ್ತಲ್ಲ. ಈ ಸತಿ ಮಾತ್ರ ನಾನು ಫ್ರೀಯಾಗಿದ್ದು ಬಂದೆ. ನಂಗೆ ಖುಷಿ ಆಯಿತು. ಇಷ್ಟು ಹೇಳ್ತಾ ಈ ವಿಲೇಜ್ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್. ಈ ಸತಿ ತೋಟಕ್ಕೆಲ್ಲೂ ಹೋಗಲಿಲ್ಲ. ಇನ್ನೊಂದು ತೋಟಕ್ಕೆಲ್ಲೂ ಹೋಗಲಿ, ಒಂದು ಎಳ್ನೀರು ಕುಡಿಲಿಲ್ಲ, ಏನು ಮಾಡಿ ಮನೇಲಿ ಇದ್ದು ಬಂದಿದ್ದಾಯ್ತು ಅಷ್ಟೇ.